Good morning, students. Today we are going to discuss some of the definitions about plant location and layout. So last classಲ್ಲಿ ನಾವು ಪ್ಲಾಂಟ್ ಲೊಕೇಶನ್ ಮತ್ತು ಲೇಔಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೀನಿಂಗನ್ನು ತಿಳ್ಕೊಂಡಿದ್ವಿ ಮತ್ತು ಜೊತೆಗೆ ಜನರಲ್ ಇಂಟ್ರೊಡಕ್ಷನನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಪ್ಲಾಂಟ್ ಲೊಕೇಶನ್ ಮತ್ತು ಲೇಔಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೆಫಿನೇಷನನ್ನು ನೋಡ್ತಾ ಹೋಗೋಣಂತೆ. So according to R.C. Davis, plant location is the function of determining where the plant should be located for maximum operating economic and effectiveness. So R.C. Davis ಅನ್ನೋರು ಹೇಳ್ತಾರೆ ಪ್ಲಾಂಟ್ ಲೊಕೇಶನ್ ಈಸ್ ದ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್. ಸೊ ಪ್ಲಾಂಟ್ ಲೊಕೇಶನ್ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಫಂಕ್ಷನ್ನು. ಏನು ಫಂಕ್ಷನಪ್ಪ ಅಂತಂದರೆ ನಿಮಗೆ ಪ್ಲ್ಯಾಂಟನ್ನು ನಾವು ಎಲ್ಲಿ ಲೊಕೇಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಫಂಕ್ಷನ್ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಫಂಕ್ಷನ್ನು ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದೆ ಏನಪ್ಪ ಅಂತಂದರೆ ನೀವು ಎಲ್ಲಿ ಪ್ಲ್ಯಾಂಟನ್ನು ಲೊಕೇಟ್ ಮಾಡ್ತೀರಾ ಅದ್ರ ಮೇಲೆ ದ ಹೋಲ್ ಆರ್ಗನೈಸೇಷನ್ ಪ್ರಾಫಿಟಬಿಲಿಟಿ ಆ್ಯಸ್ ವೆಲ್ ಆಸ್ ನಿಮಗೆ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಬಂಡವಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಆಸ್ಪೆಕ್ಟ್ಸನ್ನು ಇಟ್ಕೊಂಡಿರೋದು ಇದ್ರ ಮೇಲಪ್ಪ ಅಂತಂದರೆ ನೀವು ಎಲ್ಲಿ ಪ್ಲ್ಯಾಂಟನ್ನು ಲೊಕೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸರಿ, ಅಂದರೆ ಸೊ ನೀವು ಕರೆಕ್ಟ್ ಲೊಕೇಶನ್ ಒಳಗೆ ಲೊಕೇಶನನ್ನು ಸೆಲೆಕ್ಟ್ ಮಾಡಿ ಪ್ಲ್ಯಾಂಟನ್ನು ನೀವು ಸ್ಟಾರ್ಟ್ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಫಂಕ್ಷನಿಂಗ್. ಆರ್ಗನೈಸೇಷನಿಗೆ ಫಂಕ್ಷನನ್ನು ಮಾಡೋದು ಸಹ ತುಂಬ ಈಸಿಯಾಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ ಅವೈಲಬಿಲಿಟಿ ಹೆಂಗೈತೆ ನಮಗೆ, ಸೊ ಅದ್ರ ಜೊತೆಗೆ ಮೆಷಿನರಿ ಅವೈಲಬಿಲಿಟಿ ಯಾವ ಥರದೊಳಗೈತೆ, ಸೊ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರಿನ ಅವೈಲಬಿಲಿಟಿ ಹೆಂಗೈತೆ ನಮಗೆ. ಸೊ ಈಸಿಯಾಗಿ ಮ್ಯಾನ್ ಪವರ್ ನಮಗೆ ಅವೈಲಬಿಲಿಟಿ ಐತೆ, ಮೆಷಿನರಿ ಅವೈಲಬಿಲಿಟಿ ಐತೆ, ಮತ್ತು ರಾ ಮೆಟೀರಿಯಲ್ ಅವೈಲಬಿಲಿಟಿ ಐತೆ ಅಂತಂದರೆ ನಾವು ಪ್ಲ್ಯಾಂಟ್ ಲೊಕೇಶನನ್ನು ಈಸಿಯಾಗಿ ಸ್ಟಾಪ್ ಮಾಡ್ತಾ ಹೋಗ್ಬೋದು. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಮತ್ತು ಹೇಳ್ತಾ ಹೋಗ್ತೀನಿ ಏನಪ್ಪ ಅಂತಂದರೆ ನೀವು ಪ್ಲ್ಯಾಂಟ್ ಲೊಕೇಶನನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಥರದ ಆರ್ಗನೈಸೇಷನನ್ನು ಇದ್ದೀರಾ ಅನ್ನೋದು ಅಥವಾ ಯಾವ ಥರದ ಪ್ಲ್ಯಾಂಟನ್ನು ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ ನಮಗೆ. ಸೊ ಅಂದರೆ ಯೂಶ್ವಲ್ಲಾಗಿ ನೀವು ಯಾವುದಾದ್ರೂ ವಾಟರ್ ವೇಸ್ಟ್ ಅಥವಾ ತುಂಬ ನೀವೇನಾದರೂ ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ನೀರಿನ ಅನುಕೂಲತೆ ಅಥವಾ ನೀರು ತುಂಬ ಜಾಸ್ತಿ ಬೇಕು ಅಂತಂದಾಗ ಯು ಹ್ಯಾವ್ ಟು ಸಿಚುಯೇಟ್ ಪ್ಲ್ಯಾಂಟ್ ವೇರ್ ದ ವಾಟರ್ ಈಸ್ ಈಸಿಲಿ ಅವೈಲಬಲ್ ಟು ಅಸ್. ಅಂದರೆ ನೀವು ನೋಡ್ತಾ ಹೋಗ್ತಾರೆ ಈ ಶುಗರ್ ಫ್ಯಾಕ್ಟ್ರೀಸು ಮತ್ತು ಈ ಥರದ್ದು ಎಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಏನು ಮಾಡ್ತಾರೆ, ಕೆಲವು ಫ್ಯಾಕ್ಟ್ರೀಸು ನೀರು ಜಾಸ್ತಿ ಅವೈಲಬಿಲಿಟಿ ಬೇಕು ಅಂತಂದರೆ ಎಲ್ಲಿ ನದಿಗಳು ಹರಿತಾ ಹೋಗುತ್ತೋ ಸೊ ಅದ್ರ ಅಕ್ಕಪಕ್ಕನೇ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಫ್ಯಾಕ್ಟ್ರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಮೇಯ್ನಾಗಿ ನೀರಿನ ಅವೈಲಬಿಲಿಟಿ ಬೇಕಾಗೇ ಇರುತ್ತೆ ವರ್ಷ ಪೂರ್ತಿ. ಸೊ ನೀರಿನ ಅವೈಲಬಿಲಿಟಿ ಅವರಿಗೆ ಸರಿಯಾಗಿ ಸಿಗ್ದಲೇ ಇದ್ದರೆ ಸೊ ದೆನ್ ದೇ ಕೆನಾಟ್ ಡೂ ದ ಪ್ರೊಡಕ್ಷನ್ ವೆರಿ ವೆಲ್. ಸೊ ಪ್ರೊಡಕ್ಷನ್ನ ಈಸಿಯಾಗಿ ಅವರಿಗೆ ಮಾಡೋಕ್ಕೆ ಸಾಧ್ಯ ಆಗದಲ್ಲೇ ಇರ್ಬೋದು. ಹಾಗಾಗಿ ಅವೈಲಬಿಲಿಟಿ ಆಫ್ ವಾಟರ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್ ಫಾರ್ ದಮ್. ಸೊ ಕೆಲವರಿಗೆ ಈಗ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮು ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿರ್ಬೇಕು ಅಂದಾಗ ಎಲ್ಲೋ ರೂರಲ್ ಸೆಕ್ಟರ್ನಾಗೆ ನೀವು ಹೋಗಿ ಇಂಡಸ್ಟ್ರೀಸನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಪ್ಲ್ಯಾಂಟನ್ನು ಲೊಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ರೂರಲ್ ಸೆಕ್ಟರ್ ಒಳಗೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಸಿಚುವೇಟ್ ನಿಯರ್ ದ ಸಿಟಿ ಸುತ್ತಮುತ್ತನೇ ಬೆಂಗಳೂರು, ಮೈಸೂರು ಈ ಥರ ಸಿಟಿ ಸುತ್ತಮುತ್ತನೇ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಅವ್ರ ಲೊಕೇಶನನ್ನು ಅಥವಾ ಪ್ಲ್ಯಾಂಟ್ ಲೊಕೇಶನನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಅಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಹೀಗಾಗಿ ನೀವು ಪ್ಲ್ಯಾಂಟ್ ಲೊಕೇಶನನ್ನು ಹಿಂಗೆ ಸೆಲೆಕ್ಟ್ ಮಾಡ್ತೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ವೇರ್ ದ ಪ್ಲ್ಯಾಂಟ್ ಶುಡ್ ಬಿ ಲೊಕೇಟೆಡ್ ಫಾರ್ ಮ್ಯಾಕ್ಸಿಮಮ್ ಆಪರೇಟಿಂಗ್ ಎಕಾನಮಿ ಆ್ಯಂಡ್ ಎಫಿಷಿಯನ್ಸಿ. ನಾನು ಅದನ್ನೇ ಹೇಳಿದೆ ನಿಮಗೆ. ಸೊ ಎಕನಾಮಿಕ್ಕಾಗಿ ಮತ್ತು ಎಫಿಷಿಯನ್ಸಿಯಿಂದ ಆ್ಯಕ್ಟ್ ಮಾಡೋದಕ್ಕೆ ನಮಗಿದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಎಕಾನಮಿ ಅಂತಂದರೆ ರಾ ಮೆಟೀರಿಯಲ್ ಅವೈಲಬಿಲಿಟಿ ಬೇಸಿಸ್ ಮೇಲೆ ನಾವು ಫ್ಯಾಕ್ಟ್ರೀಸನ್ನು ಸಿಚುವೇಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ನಮಗೆ ರಾ ಮೆಟೀರಿಯಲ್ ಅವೈಲಬಿಲಿಟಿ ಈಸಿಯಾಗಿ ಸಿಗ್ತಾ ಹೋಗುತ್ತೋ ಸೊ ಅಲ್ಲಿ ಫ್ಯಾಕ್ಟ್ರೀಸನ್ನು ಸ್ಟಾರ್ಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಎಕನಾಮಿಕ್ಕಾಗಿ ಅದು ನಮಗೆ ಚೀಪ್ ಬೀಳ್ತಾ ಹೋಗುತ್ತೆ. ಅಂದರೆ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥದ್ದು ಪ್ಯಾಡಿ ಅಥವಾ ಭತ್ತ ಜಾಸ್ತಿ ಬೆಳೀತಾರೆ. ಇಲ್ಲಿ ನಾವು ರೈಸ್ ಮಿಲ್ಲನ್ನು ಸ್ಟಾರ್ಟ್ ಮಾಡಿದ್ರೆ
ಸೊ ಪ್ಯಾಡಿ ಅವೈಲಬಿಲಿಟಿ ನಮಗೆ ಈಸಿಯಾಗಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಪ್ಯಾಡಿಯನ್ನು ತರಿಸ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಫಾರ್ ದ್ಯಾಟ್ ರೀಸನ್ ಏನಪ್ಪ ಅಂತಂದರೆ ನೀವು ಎಲ್ಲಿ ಸಿಚುವೇಟ್ ಮಾಡ್ತಾ ಹೋಗ್ತೀರಾ, ಹೇಗೆ ಲೊಕೇಶನನ್ನು ಐಡೆಂಟಿಫೈ ಮಾಡ್ತೀರಾ, ಸೊ ಅದು ಎಕನಾಮಿಕ್ ಆಗಿರಬೇಕು. ಸೊ ಕೆಲವು ಸರಿ ಏನು ಮಾಡ್ತೀವಿ ಅಂತಂದರೆ ರಾ ಮೆಟೀರಿಯಲ್ದು ತರ್ಸ್ಕೊಳ್ತಕ್ಕಂಥದ್ದು ಕಮ್ಮಿ ಇದ್ದಾಗ ನಮಗೆ ಎಲ್ಲಿ ಮಾರ್ಕೆಟಿಗೆ ಹತ್ರ ಇರುತ್ತೋ ಆ ಥರ ಅಲ್ಲಿ ನಾವು ಪ್ಲ್ಯಾಂಟನ್ನು ಲೊಕೇಟ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಯೂಶ್ವಲಾಗಿ ಏನು ನೋಡಿರಿ ಎಲ್ಲಿ ಅಂತಂದರೆ ಈಗ ಬಟ್ಟೆ ಅಂಗಡಿ ಪಕ್ಕನೇ ಬಟ್ಟೆ ಅಂಗಡಿ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಯಾಕೆ ಅಂತಂದರೆ ಅದು ಎಕನಾಮಿಕ್ ಆಗಿ ನಮಗೇನಾಗ್ತಾ ಹೋಗುತ್ತೆ ಅಂದರೆ ಫೀಸಿಬಲ್ ಆಗ್ತಾ ಹೋಗುತ್ತೆ. ಅದರ ಈಸಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು, ರೀಚ್ ಆಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಅದು ಎಕನಾಮಿಕ್ ಆಗಿ ನಮಗೆ ಬರ್ಡನ್ ಆಗ್ತಾ ಹೋದರೆ ವಿ ಕ್ಯಾನ್ ನಾಟ್ ಮೇಕ್ ಪ್ರಾಫಿಟ್. ಸೊ ಪ್ರಾಫಿಟನ್ನು ಮಾಡೋದು ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಎಫೆಕ್ಟಿವ್ ಆಗೂ ಸಹ ನಾವು ಬಿಸ್ನೆಸ್ ರನ್ ಮಾಡೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಡೆಫಿನೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಿಮಗೆ ಈ ಡೆಫಿನೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ.